ಬಿ.ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 9 ಗುಲಾಬಿ ಟಾಕೀಸ್, ವೈದೇಹಿ ಅವರು ಬರೆದಿರ್ತಕ್ಕಂತಹ ಗುಲಾಬಿ ಟಾಕೀಸ್ ಅಧ್ಯಾಯದ ಭಾಗ 1 ವಿಡಿಯೋ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ, ವೈದೇಹಿ ಕಾವ್ಯನಾಮದಿಂದ ಪ್ರಸಿದ್ಧರಾದ ವಾಸಂತಿ ಅವರು ಕನ್ನಡದ ಪ್ರಮುಖ ಕಥೆಗಾರ್ತಿಯರಲ್ಲಿ ಒಬ್ಬರು. 1945 ಫೆಬ್ರವರಿ 12ರಂದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ವೈದೇಹಿ ಅವರು ಜನಿಸಿದರು. ತಂದೆ ಐರೋಡಿ ವೆಂಕಟ ನರಸಿಂಹ, ತಾಯಿ ಮಹಾಲಕ್ಷ್ಮಿ. ಸಣ್ಣ ಕಥೆ, ಕಾವ್ಯ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ ಸಾಹಿತ್ಯ, ಪ್ರಬಂಧ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಇವರು ಸೇವೆಗೈದಿದ್ದಾರೆ. ಕರ್ಮವೀರ, ಮಯೂರ, ಸುಧಾ, ಪ್ರಜಾವಾಣಿ, ಉದಯವಾಣಿ, ಕಸ್ತೂರಿ, ಸಂಕ್ರಮಣ, ವನಿತಾ, ಮಲ್ಲಿಗೆ ಮುಂತಾದ ಪತ್ರಿಕೆಗಳಲ್ಲಿ ಇವರ ಕೃತಿಗಳನ್ನು ನೋಡೋದಾದರೆ, ಮರಗಿಡ ಬಳ್ಳಿ, ಅಂತರಂಗದ ಪುಟಗಳು, ಗೋಲ, ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅಮ್ಮಚ್ಚಿ ಎಂಬ ನೆನಪು, ಕ್ರೌಂಚ್ ಪಕ್ಷಿಗಳು, ಕತೆ ಕಾರಣ ಇವು ವೈದೇಹಿಯವರ ಕಥಾ ಸಂಕಲನಗಳು. ಬಿಂದು, ಬಿಂದಿಗೆ, ಪಾರಿಜಾತ, ಹೂವ ಕಟ್ಟುವ ಕಾಯಕ, ದೀಪದೊಳಗಿನ ದೀಪ ಇವರ ಕವನ ಸಂಕಲನಗಳು. ಅಸ್ಪೃಶ್ಯರು ಇವರ ಕಾದಂಬರಿ. ಸುಂಟರಗಾಳಿ, ಮೂಕನ ಮಕ್ಕಳು, ಗೊಂಬೆ ಮ್ಯಾಕ್ಬೆತ್, ಡಣಾಂಡಂಗುರ, ನಾಯಿಮರಿ ಇವು ಇವರ ನಾಟಕ. ಬಂದ, ಆನೆ ಮತ್ತು ಪುಟ್ಟ, ಕೋಟಿ ಗುಮ್ಮ, ಹಕ್ಕಿಹಾಡು, ಅರ್ಧಚಂದ್ರ, ಮಿಠಾಯಿ, ಅಳಿಲು, ರಾಮಾಯಣ, ಸತ್ತ ಅಂದರೆ ಸಾಯ್ತಾರೆ, ಆನೆ ಬಂತು ಆನೆ, ರಾಜಲೀಯರ್ ಮುಂತಾದವು ಇವರ ಮಕ್ಕಳ ಸಾಹಿತ್ಯ ಕೃತಿಗಳು. ಮಲ್ಲಿನಾಥ್ ಧ್ಯಾನ್, ರಾಜಾಲಿಯರ್ ಮುಂತಾದವು ಇವರ ಮಕ್ಕಳ ಸಾಹಿತ್ಯ ಕೃತಿಗಳು. ಮಲ್ಲಿನಾಥ್ ಧ್ಯಾನ್, ಮೇಜು ಬಡಿಗ, ಜಾತ್ರೆ ಇವು ಇವರ ಪ್ರಬಂಧ ಸಂಕಲನಗಳು. ಇರುವಂತಿಕೆ ಇವರಿಗೆ ಸಂದ ಅಭಿನಂದನಾ ಗ್ರಂಥ. ವೈದೇಹಿಯವರ ಕಥೆಗಳು ಹಿಂದಿ, ಮಲಯಾಳಂ, ತಮಿಳು, ತೆಲುಗು, ಇಂಗ್ಲಿಷ್ ಭಾಷೆಗಳಿಗೆ ಅನುವಾದವಾಗಿವೆ. ವೈದೇಹಿಯವರ ಸಾಹಿತ್ಯ ಸಾಧನೆಗೆ ಕಥಾ ಪುರಸ್ಕಾರ, ಅನುಪಮಾ ಪುರಸ್ಕಾರ, ಎಂ.ಕೆ. ಇಂದಿರಾ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ದಾನ ಚಿಂತಾಮಣಿ, ಅತ್ತಿಮಬ್ಬೆ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇಷ್ಟು ವೈದೇಹಿಯವರ ಕೃತಿಕರ್ತ ಪರಿಚಯವಾಗಿತ್ತು. ಮುಂದುವರಿದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಗುಲಾಬಿ ಟಾಕೀಸ್ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಗುಲಾಬಿ ಟಾಕೀಸ್ನೊಂದಿಗೆ ಲಿಲ್ಲಿಬಾಯಿಯ ಸಂಬಂಧ ಹಾಗೂ ಅದರ ಪರಿಣಾಮ ಕುರಿತು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 3, ಗುಲಾಬಿ ಟಾಕೀಸ್ನ ಬೆಳವಣಿಗೆಗೂ ಅದರ ಅವನತಿಗೂ ಹಾಗೂ ತನ್ನ ಅವನತಿಗೂ ಲಿಲ್ಲಿಬಾಯಿಯೇ ಕಾರಣ, ಈ ಮಾತನ್ನು ಗುಲಾಬಿ ಟಾಕೀಸ್ ಕಥೆಯ ಹಿನ್ನೆಲೆಯಲ್ಲಿ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 4, ಊರು ಹುರುಪಿನಿಂದ ಸಾಗಲು, ಹೊಸತನವನ್ನು ಕಾಣಲು ಹೆಂಗಸರು ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಪಡೆಯಲು ಗುಲಾಬಿ ಟಾಕೀಸ್ ಕಾರಣ, ಈ ಮಾತನ್ನು ಗುಲಾಬಿ ಟಾಕೀಸ್ ಕಥೆಯ ಹಿನ್ನೆಲೆಯಲ್ಲಿ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 5, ಊರಿನ ವಾತಾವರಣ ಹುರುಪಿನಿಂದ ಕೂಡುವುದಕ್ಕೂ ಹಾಗೂ ಹದಗೆಡುವುದಕ್ಕೂ ಲಿಲ್ಲಿ ಎಷ್ಟರ ಮಟ್ಟಿಗೆ ಕಾರಣ ಸಮರ್ಥಿಸಿ. ಅಥವಾ ಪ್ರಶ್ನೆ ನಂಬರ್ 6, ಗುಲಾಬಿ ಟಾಕೀಸ್ ಊರಿನ ಹೆಂಗಸರಲ್ಲಿ ಬದಲಾವಣೆ ತಂದ ಬಗೆಯನ್ನು ಕುರಿತು ಸಮಾಲೋಚಿಸಿ. ಈ 6 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಮತ್ತು ದೀರ್ಘವಾದಂಥ ಉತ್ತರವನ್ನು ನೋಡೋದಾದರೆ, ಉತ್ತರ ಗುಲಾಬಿ ಟಾಕೀಸ್ ವೈದೇಹಿಯವರ ಒಂದು ಪ್ರಮುಖ ಕಥೆ. ಗುಲಾಬಿ ಟಾಕೀಸ್ ಅಥವಾ ಸಿನಿಮಾ ಮಾಧ್ಯಮ ಊರಿನ ಹೆಂಗಸರಲ್ಲಿ ತಂದ ಬದಲಾವಣೆ, ಅವಾಂತರ ಹಾಗೂ ಪರಿಣಾಮಗಳನ್ನು ಕುರಿತು ಮನಮುಟ್ಟುವಂತೆ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತಿರುಳು ಆಶಯ. ಊರಿಗೆ ಹೊಸದೊಂದು ಗುಲಾಬಿ ಟಾಕೀಸ್ ಬಂದು ಲಿಲ್ಲಿಬಾಯಿ ಈ ಹೊಸ ಟಾಕೀಸ್ನ ಗೇಟ್ ಕೀಪರ್ ಆದ ಮೇಲೆ ಊರಿನ ಚಿತ್ರವೇ ಬದಲಾಗಿ ಬಿಡುತ್ತದೆ. ಲಿಲ್ಲಿಬಾಯಿ ಗೇಟ್ ಕೀಪರ್ ಆದದ್ದು ಹೆಂಗಸರಿಗೆಲ್ಲ ಒಂದು ತರಹ ರೋಮಾಂಚನವನ್ನೇ ತರುತ್ತದೆ. ಆದರೆ ಈಗ ಲಿಲ್ಲಿಬಾಯಿಗೆ ಬಾಣಂತನದ ಜನ ತಪ್ಪಿ ಹೋಗುತ್ತದೆ. ತನ್ನ 1 ತಿಂಗಳ ಸಂಬಳ ಬಾಣಂತನದ 3 ತಿಂಗಳ ಸಂಬಳಕ್ಕಿಂತಲೂ ಹೆಚ್ಚು ಎಂದು ಬಾಣಂತನದ ಕೆಲಸವನ್ನು ತೀರಾ ಜುಜುಬಿ ಮಾಡಿಬಿಡುತ್ತಾಳೆ ಲಿಲ್ಲಿಬಾಯಿ. ಟಾಕೀಸ್ಗೆ ಹೊಸದಾಗಿ ಸಿನಿಮಾಗಳ ಕಥೆಯನ್ನು ಲಿಲ್ಲಿಬಾಯಿ ರೋಚಕವಾಗುವಂತೆ ಹೇಳಿ
ಊರಿನ ಗಂಡಸರು ತಮ್ಮ ಹೆಂಗಸರನ್ನು ಸಿನಿಮಾಕ್ಕೆ ಕರೆತಂದು ತೋರಿಸುವಂತೆ ಮಾಡುತ್ತಾಳೆ. ಆದರೆ ಬರುಬರುತ್ತಾ ಬೆಳವಣಿಗೆ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಲಿಲ್ಲಿಬಾಯಿಯ ಸ್ವಭಾವದಲ್ಲಿ ಪರಿವರ್ತನೆ ಕಾಣಿಸಿಕೊಳ್ಳುತ್ತದೆ. ಮ್ಯಾನೇಜರನ್ನು ಎದುರು ಹಾಕಿಕೊಳ್ಳುವ ಪ್ರಸಂಗವನ್ನು ಅವಳು ತಾವಾಗಿಯೇ ಮೈಮೇಲೆ ಎಳೆದುಕೊಳ್ಳುತ್ತಾಳೆ. ಆತನ ಬಗೆಗೆ ಇನ್ನಿಲ್ಲದ ಕುಚೇಷ್ಟೆಯ ಮಾತುಗಳನ್ನಾಡಿ ಇನ್ನಿಲ್ಲದ ಪ್ರಬಲ ವಿರೋಧ ಕಟ್ಟಿಕೊಳ್ಳುತ್ತಾಳೆ. ಈ ಲಿಲ್ಲಿಬಾಯಿಯ ದುಡ್ಡಿನ ಅವಾಂತರದ ಕಥೆಯೊಂದು ಪ್ರಾರಂಭವಾಗುತ್ತದೆ. ಜೊತೆಗೆ ಗುಲಾಬಿ ಟಾಕೀಸ್ನ ಮ್ಯಾನೇಜರ್ನ ರಾಸಲೀಲೆಗಳ ಕಥೆಗಳು ಲಿಲ್ಲಿಬಾಯಿಯ ಫೇಫರ್ ಪತ್ರಿಕೆ ಮಾಧ್ಯಮದಲ್ಲಿ ಪ್ರಕಟಗೊಳ್ಳತೊಡಗುತ್ತವೆ. ಇದೆಲ್ಲದರ ಫಲವಾಗಿ ಊರಿನಲ್ಲಿ ಒಂದು ರೀತಿಯ ಹುರುಪಿನ ವಾತಾವರಣ ನಿರ್ಮಾಣವಾಗುವಂತೆಯೇ ಅವಾಂತರದ ವಾತಾವರಣವು ನಿರ್ಮಾಣವಾಗುತ್ತದೆ. ಲಿಲ್ಲಿಬಾಯಿ ಗುಲಾಬಿ ಟಾಕೀಸ್ನಿಂದ ದುಡ್ಡು ಸಂಪಾದಿಸಲು ತನ್ನದೇ ಆದ ಮಾರ್ಗವೊಂದನ್ನು ಹಿಡಿಯುತ್ತಾಳೆ. 2 ಟಿಕೆಟಿಗೆ 4 ಜನರನ್ನು ಟಾಕೀಸ್ನೊಳಗೆ ಕಳಿಸಿ ಇಬ್ಬರು ಕೊಡಬೇಕಾದ ಟಿಕೆಟಿನ ಹಣವನ್ನು ಸಿನಿಮಾ ಶುರುವಾದ ಮೇಲೆ ಅವರು ಕುಳಿತಲ್ಲಿಗೆ ಬಂದು ಕತ್ತಲಲ್ಲಿ ಬಳಚಿ ಕಿಸಿಕೊಂಡು ಸೀರೆ ನೆರಿಗೆಯ ಅಂಬಳೆಯೊಳಗೆ ಸಿಕ್ಕಿಸಿಕೊಳ್ಳುವುದನ್ನು ಶುರು ಮಾಡುತ್ತಾಳೆ. ಇದು ತೀರಾ ಅನಿರೀಕ್ಷಿತವಾಗಿತ್ತು. ಅಷ್ಟೇ ಅಲ್ಲ, ಹೆಂಗಸರ ಮನಲೋಕದಲ್ಲೊಂದು ಸಣ್ಣ ಆಂದೋಲನವನ್ನೇ ಮಾಡಿತು. ಅವರ ತೀರಾ ಸಂದಿಗ್ಧಕ್ಕೊಳಗಾಗಿ ಚಡಪಡಿಸುವಂತಾಯಿತು. ಸಿನಿಮಾಕ್ಕೆ ಹೋಗಬೇಕು, ಆದರೆ ಒಬ್ಬಿಬ್ಬರು ಹೋಗುವಂತಿದೆಯೇ? ಮನೆ ತುಂಬ ಜನ, ಮನೆ ತುಂಬ ಮಕ್ಕಳು. ಒಬ್ಬರು ಹೊರಟರೆಂದರೆ ದಂಡೇ ಹೊರಡುತ್ತದೆ. ಆಗವರು ದುಡ್ಡಿಗಾಗಿ ಇದು ಸಾಂಕ್ರಾಮಿಕವಾಗಿ ಹರಡತೊಡಗಿ ಅಂತಿಂತವರ ಮನೆಗೆ ಹೆಣ್ಣು ಕೊಡುವುದಿಲ್ಲ ಅಥವಾ ತರುವವರೆಲ್ಲ ಎಂದು ಎಲ್ಲಿಲ್ಲದ ಚರ್ಬು ತೋರುವಂತೆ ಹೆಂಗಸರು ಇದಕ್ಕೆ ಮಾತ್ರ ಬಹಳ ಬೇಗ ಒಗ್ಗಿ ಹೋದರು. ಮನೆಯಿಂದ ಹೊರಡುವಾಗ 3 ಅವರು ಟಾಕೀಸು ಹತ್ತಿರವಾಗುತ್ತಲೇ 6 ಜನರಾಗುತ್ತಾರೆ. ಮಕ್ಕಳ ಕಣ್ಣು ತಪ್ಪಿಸಿ ಹೊರಡುವುದನ್ನು ಅವರು ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಅವರಿಗೆ ಗೊತ್ತೇ ಆಗದಂತೆ ಮಕ್ಕಳು ಹಿಂಬಾಲಿಸತೊಡಗುತ್ತಾರೆ. ಇಲ್ಲಿ 3 ಟಿಕೆಟು ಮಾಡಿಸಿದರೆ ಸಾಲದು ಎಂದು ಕೇಳುವರಲ್ಲಿಯೂ ವರೆಗೂ ತಯಾರಾದರು. ಅದಕ್ಕೆ ಎಂದೂ ಮುಖ ನೋಡಿ ಮಾತನಾಡುವ ಅಭ್ಯಾಸವಿಲ್ಲದೆ ಲಿಲ್ಲಿ ಗೋಡೆ ನೋಡುತ್ತಾ ಸಾಕಲ್ಲ, ಸರಸರ ನಡೆಯಿರಿ, ಟಾಕೀಸು ಕವುಂಚಿ ಹೋಗುವುದಿಲ್ಲ, ಗುಲಾಬಿ ದಿವಾಳಿ ಆಗುವುದೂ ಇಲ್ಲ ಎನ್ನುತ್ತಾಳೆ. ಮುಂದಿನದು ಅವರವರ ಅಂತರಂಗಕ್ಕೆ ಗೊತ್ತಿರುವಂಥದ್ದು. ಹೀಗೆ ದಿನ ಹೋಗುತ್ತಿರುವಾಗ ಲಿಲ್ಲಿಯು ಬದುಕಿನಲ್ಲಿಯೂ ಪರಿವರ್ತನೆ ಕಾಣಿಸತೊಡಗುತ್ತದೆ. ಲಿಲ್ಲಿ ಬೆಟ್ಟಿನಷ್ಟು ಅಗಲದ ಅಂಚಿನ ಮೊಗ್ಗದ ಸೀರೆ ಉಡುತ್ತಿದ್ದವಳು ಅದನ್ನು ಬಿಟ್ಟು ಮೆತ್ತಗಿನ ವಾಯಿಲ್ ಸೀರೆಗಳನ್ನು ಖರೀದಿಸುತ್ತಾಳೆ. ಟಾಕೀಸಿನೊಳಗೆ ಸೆಕೆಯಲ್ಲವೇ ಮೊಗ್ಗದ ಸೀರೆಯುಟ್ಟು ನಿಂತರೆ ಮೈಯೆಲ್ಲ ಬೆಂದು ಮುದ್ದ ಎಂದು ಯಾಕೆ ಏನು ಎಂದು ಯಾರು ಕೇಳದಿದ್ದರೂ ಹೇಳತೊಡಗುತ್ತಾಳೆ. ಒರಟು ಸೀರೆ ಈಗ ಮನೆಯ ಹತ್ತಿರ ಉಡಲಿಕ್ಕೆ ಮಾತ್ರ ಉಪಯೋಗವಾಗುತ್ತದೆ. ಗಂಡ ಅಂತಹ ಕಲಾಯಿ ನಾಯಕನಾದರೂ ತನ್ನ ಮನೆಯ ಪಾತ್ರೆಗಳಿಗರ ಒಟ್ಟ ಕಲಾಯಿಯೇ ಇಲ್ಲ ಎನ್ನುತ್ತಾ ಹೊಸತಾಗಿ ಊರಿಗೆ ಬಂದಿದ್ದ ಸಿಲ್ಕಿನ 2 ಪಾತ್ರೆಗಳನ್ನು ಕೊಳ್ಳುತ್ತಾಳೆ. ಕಿವಿಯಲ್ಲಿ ಒಂದು ಜೊತೆ ಕುಡುಕುಗಳು ಬರುತ್ತವೆ. ಮೀನು ಪೇಟೆಗೆ ಹೋಗುವುದು ಸಾಮಾನ್ಯವಾಗುತ್ತದೆ. ಒಗೆಯುವ ಕಲ್ಲು ಸರಿಯಿಲ್ಲವೆಂದು ಕಷ್ಟಪಡುತ್ತಿದ್ದವಳು ಮನೆ ಹಿಂಬದಿಯಲ್ಲಿ ಮೊಣಕಾಲೆತ್ತರಕ್ಕೆ ಒಗೆಯುವ ಕಲ್ಲನ್ನು ಹಾಕಿಸಿಕೊಂಡು ಒತ್ತಿನಲ್ಲಿ 2 ಬಾಳೆ ಕೊರಲಿಗಳನ್ನು ನೆಡುತ್ತಾಳೆ. ಕಲ್ಲು ಹಾಸಿನ ದಿನ ಎದುರು ಸಿಕ್ಕವರೊಡನೆ ಏನೇ ಆಗಲಿ ಒಂದು ಒಗೆಯುವ ಕಲ್ಲು ಹಾಕಿಸಿಕೊಂಡೆ ಎಂದು ಸುಖಿಸುತ್ತಾಳೆ. ಒಮ್ಮೆ ಸೀರೆ ಕೊಳ್ಳುವಾಗ ವಾಟು ಮರೆ ಏನು ಲಿಲ್ಲಿ, ದೆಸೆ ಒಕ್ಕಿದ ಹಾಗೆ ಕಾಣುತ್ತದೆ, ಹೀಗೆ ನಡೆದರೆ ಮನೆ ಕಟ್ಟಿಸುತ್ತೀಯಾ ಏನು ಎಂದು ವಾರೆಯಾಗಿ ನಕ್ಕಾಗ ಅಲ್ಲಿ ಅವನ ದಂಧೆ ಎನ್ನೆಲ್ಲ ಎತ್ತಿ ಆಡಿ ಅವನ ಮುಖದ ಮೇಲಿನ ನೀರು ಇಳಿಸುತ್ತಾಳೆ. ಹೀಗೆ ಒಂದು ರೀತಿಯಲ್ಲಿ ಊರು ಹುರುಪಿನಿಂದ ಸಾಗುತ್ತಿರುವಾಗ ಹೆಂಗಸರು ಸಂಜೆ ಹೊತ್ತು ಸಿನಿಮಾಕ್ಕೆ ಹೋಗುವುದಿದ್ದರೆ ಬೇಗ ಹಾಲು ಕರೆಯುತ್ತಾ ಅವತ್ತು ಮಾತ್ರ ತಡವಾಗಿ ಮನೆ ಸೇರುವಂತೆ ಕಾಣುವ ದನಗಳಿಗೆ ಬೈಯುತ್ತಾ ಕನ್ನಡಿ ಮುಂದೆ ಪೌಡರು, ಕ್ಲಿಪ್ಪು, ಮುಳ್ಳು ಬಾಚಣಿಕೆಗಳಲ್ಲಿ ಕಳೆದು ಹೋಗುತ್ತಿರುತ್ತಾರೆ ಮತ್ತು ಮಕ್ಕಳ ಕಣ್ಣು ತಪ್ಪಿಸುವುದು ಹೇಗೆಂದು ಉಪಾಯ ಮತಿಸುತ್ತಿರುತ್ತಾರೆ. ಲಿಲ್ಲಿಬಾಯಿಯ ದಾರಿ ಸುಗಮವಾಗಿ ಸಾಗುತ್ತಾ ಮನೆ ಎದುರಿನ ತೆಂಗು ಮೇಲೆ ಬರುತ್ತದೆ. ಒಗೆಯುವ ಕಲ್ಲಿನ ಬಡದ ಬಾಳೆ ಗೊನೆ ಹಾಕಿ ಮರಿ ಹಾಕಿ ಹಿಂಡಲಾಗುತ್ತದೆ. ಅವಳ ಕುಡುಕುಗಳಲ್ಲಿ ಎಣ್ಣೆ ಹೂತು ಚೊಕ್ಕು ಮಾಡಬೇಕು ಎಂಬಂತಹ ಚಿಂತನೆಗಳು ಅವಳ ಮನದಲ್ಲಿ ನೆಲೆ ನಿಲ್ಲುತ್ತವೆ. ಈ ಎಲ್ಲದರದ ಮಧ್ಯೆ ಅಲ್ಲಿ ಬೊಂಬೆಯಾಗಿ ಹೋದ ತನ್ನ ನಾಯಕನ ನೆನಪೇ ಅಳಸಿ ಹೋಗುವಂತಹ ಬದುಕನ್ನು ಸಿನಿಮಾದಲ್ಲಿ ಅದ್ದಿಕೊಂಡು
ಭಾಳ ಇದೆಲ್ಲದರ ಮಧ್ಯೆ ಟಾಕೀಸಿನ ಮ್ಯಾನೇಜರ್ನ ಪ್ರಸಂಗವು ಪ್ರಕಟಗೊಳ್ಳತೊಡಗಿ ಅವಾಂತರ ಪ್ರಾರಂಭವಾಗುತ್ತದೆ. ಟಾಕೀಸಿನ ಮ್ಯಾನೇಜರ್ ಕೊರಾತಿಯನ್ನು ರೂಮಿನೊಳಗೆ ಕರೆದುದನ್ನು ಸ್ವತಃ ನೋಡಿದ ಲಿಲ್ಲಿಬಾಯಿ ಅದನ್ನು ಊರಲ್ಲೆಲ್ಲ ಪ್ರಸಾರ ಮಾಡುತ್ತಾಳೆ. ಈ ಸುದ್ದಿ ಮ್ಯಾನೇಜರಿಗೆ ಕಿವಿಗೆ ಬಿದ್ದು ಮ್ಯಾನೇಜರ್ ಲಿಲ್ಲಿಯನ್ನು ಕಂಡರೆ ವಿಷ ಕಾರತೊಡಗುತ್ತಾನೆ. ಒಂದೊಂದು ದಿನ ಅವಳನ್ನು ಕರೆದು, ನೋಡು ಲಿಲ್ಲಿ, ನೀನು 3ಕ್ಕೆ 6 ಜನರನ್ನು ಒಳಗೆ ಬಿಡುವುದು ನನಗೆ ಗೊತ್ತಿಲ್ಲವೆಂದು ತಿಳಿಯಬೇಡ. ಇಲ್ಲಿ ಇರಬೇಕೆಂದು ಆಸೆ ಇದ್ದರೆ ಬಾಯಿಗೆ ಹೊಲಿಗೆ ಹಾಕಿಕೊ ಎಂದು ಅಬ್ಬರಿಸುತ್ತಾಳೆ. ಆಗ ಲಿಲ್ಲಿ, ನಾನು ಯಾರನ್ನೂ ಮೊಗ್ಗಟ್ಟೆ ಬಿಡಲಿಲ್ಲ, ಬೇಕಾದರೆ ಜನ ಬಿಟ್ಟು ಚೆಕ್ ಮಾಡು ಎಂದು ನೀನು ತಾನು ಎಂದು ಸಂಬೋಧಿಸಿ ಹಾರಾಡುತ್ತಾಳೆ. ಈಗ ಲಿಲ್ಲಿಯ ಮೊದಲಿನ ವಾಡಿಕೆ ಬದಲಾಗುತ್ತದೆ. ಮೊದಲಾದರೆ ಲಿಲ್ಲಿ ಹೇಳಿದಷ್ಟು ಟಿಕೆಟ್ ಹರಿಸಿಕೊಂಡು ಬರಬೇಕಿತ್ತು. ಆದರೆ ಇವತ್ತು ಈ ವಾಡಿಕೆ ಬದಲಾಗಿತ್ತು. ಲಿಲ್ಲಿಬಾಯಿಯ ಕಣ್ಣೇ ಮೇಲಾದ ಹಾಗಿತ್ತು. ಯಾರೋ ಇವರು ತನಗೆ ಗೊತ್ತೇ ಇಲ್ಲವೆಂಬಂತೆ ಗೋಡೆ ನೋಡುತ್ತಾ, ಎಷ್ಟು ಎಂದು ನನ್ನ ಹತ್ತಿರ ಏನು ಕೇಳುವುದು, ಹೋಗಿ ಕೌಂಟರಿನಿಂದ ಟಿಕೆಟ್ ತೆಗೆದುಕೊಂಡು ಬನ್ನಿ, ಅಲ್ಲಿಯವರೆಗೆ ಒಳಗಡೆ ಬಿಡುವುದಿಲ್ಲ, ಇದೇನು ನನ್ನ ಅಜ್ಜನ ಟಾಕೀಸಾ ಎಂದು ಮಂಜುನಾಥಯ್ಯನವರ ಹೆಂಡತಿ ದಿಗ್ಭ್ರಾಂತರಾಗಿ ಅಲ್ಲಿಯನ್ನಲ್ಲದೆ ಮಂಜುನಾಥಯ್ಯನವರನ್ನೂ ತಮ್ಮ ಮಕ್ಕಳನ್ನು ಮನಸ್ವಿ ಬೈಯುವಂತಾಗುತ್ತದೆ. ಮಂಜುನಾಥಯ್ಯ ಮನೆಯವರ ಪ್ರಕರಣ ಕೇವಲ ಅದೊಂದೇ ಪ್ರಕರಣವಾಗಿ ಉಳಿಯುವುದಿಲ್ಲ. ಊರಿನ ಹಿರಿಯ ಮಗಳೆನಿಸಿಕೊಂಡವರ ಮತ್ತೊಂದಿಷ್ಟು ಹೆಂಗಸರು ಲಿಲ್ಲಿಬಾಯಿಯ ವಿಚಿತ್ರ ಅವತಾರಕ್ಕೆ ಈಡಾಗಿ ತಮ್ಮ ಅತಂತ್ರತೆಯನ್ನು ಕಂಡುಕೊಳ್ಳುವಂತಾಗುತ್ತದೆ. ಅಲ್ಲಿ ಬಿಡುತ್ತಾಳೆಂದು ತಾವು ಇಷ್ಟು ದಿನ ಒಪ್ಪಿಕೊಂಡವರಾದರೂ ತಾವು ಎಂಥವರು ಎಂದು ತಮ್ಮ ಆತ್ಮದೊಳಗೆ ತಾವೇ ಇಣುಕಿಕೊಳ್ಳುವಂತಾಗುತ್ತದೆ. ಇಂಥ ಸಂದರ್ಭದಲ್ಲೂ ಲಿಲ್ಲಿ ದೊಡ್ಡವರ ಮನೆಯಾದರೇನು, ಕೈಯಲ್ಲಿ ದುಡ್ಡಿಲ್ಲದ ಮೇಲೆ ಎಂಬಂಥ ಹಂಗು ನುಡಿಯನ್ನು ಲಿಲ್ಲಿ ಆಡದೇ ಬಿಡುವುದಿಲ್ಲ. ಈಗೀಗಂತಲೂ ಗೇಟಿನಲ್ಲಿ ನಿಂತೊಡನೆ ಮ್ಯಾನೇಜರ್ನ ದೂತರು ಸುತ್ತೆಲ್ಲ ಅಡಗಿ ನೋಡುತ್ತಿದ್ದಾರೆಂದು ಅಲ್ಲಿಗೆ ಅನಿಸತೊಡಗುತ್ತದೆ. ಬೇವರ್ಸಿ ಮಗನೇ, ಬೇರೆಲ್ಲೂ ಜಾಗವಿಲ್ಲ ಅಂತ ಪಾಯ್ಖಾನೆ ಬಾಗಿಲು ಸಂದಿಯಲ್ಲಿ ಹೊಕ್ಕಿಕೊಂಡು ಇದ್ದೀಯ, ಧೈರ್ಯವಿದ್ದರೆ ಹೊರಗೆ ಬಾ ಗುಲಾಮ ಎನ್ನುತ್ತಾ ಟಿಕೆಟು ಹರಿಯುತ್ತಾಳೆ. ಹೋಗ, ನಿನ್ನಂಥ 10 ಜನರನ್ನು ಕಂಡಿದ್ದೇನೆ ಬಿಡು ಎನ್ನುತ್ತಾಳೆ. ಸಿನಿಮಾಕ್ಕೆ ಬರುವ ಹೆಂಗಸರು ಮೊದಮೊದಲು ಗಲಿಬಿಲಿಗೊಂಡರು. ಕಡೆಗೆ ಅಲ್ಲಿಗೆ 2 ಸುತ್ತು ಬಿದ್ದು ಹೋಯಿತೆಂದು ಕೊಂಡರೆ ಮತ್ತೆ ಕೆಲವರು ಮ್ಯಾನೇಜರ್ ಕೊರಾತಿಯೊಟ್ಟಿಗೆ ಇದ್ದದ್ದನ್ನು ಬಾಗಿಲ ಸಂದಿಯಲ್ಲಿ ಕಾಣುವ ತೆವಲು ಯಾಕೆ ಬೇಕಿತ್ತು ಲಿಲ್ಲಿಗೆ, ಗಂಡನಿಲ್ಲದ ಇರುವಾಗ ಇವೆಲ್ಲ ವಸ್ತ್ರ ಬಿಚ್ಚಿ ಕುಣಿಯುವ ಅವತಾರಕ್ಕೆ ಸಾಕು ಎಂಬ ಇತ್ಯಾದಿ ಮನೋವಿಜ್ಞಾನವನ್ನು ಅರೆದು ಕುಡಿದವರಂತೆ ಹೇಳತೊಡಗುತ್ತಾರೆ. ನಾನು ಸರ್ಪದ ಜಾತಿ, ಅವಳನ್ನು ಸುಮ್ಮನೆ ಬಿಡುವವನೇ ಎಂದು ಹಾರಾಡುತ್ತಾನೆ ಮ್ಯಾನೇಜರ್. ಆತ ಹಾರಾಡಿದಷ್ಟು ಲಿಲ್ಲಿಯ ರೇಗಾಟ ಏರುತ್ತಲೇ ಹೋಗುತ್ತದೆ. ಟಾಕೀಸಿನ ವಾತಾವರಣ ಹೀಗೆ ಹದಗೆಟ್ಟು ಕಾಲದಲ್ಲಿ ತೀರಿ ಹೋದ ಗುಲಾಬಿಯ ಬೂದಿಯನ್ನು ಅವಳಿಷ್ಟದಂತೆ ಅವಳಜ್ಜಿಯ ಮಲ್ಲಿಗೆ ಹಿತ್ತಲಿಗೆ ಹಾಕಲು ಚಂದ್ರಪ್ಪ ಬೊಂಬಾಯಿಯಿಂದ ಬರುತ್ತಾನೆ. ಇನ್ನು ಮುಗಿಯಿತು ಎಂದುಕೊಂಡು ಲಿಲ್ಲಿಬಾಯಿಗೆ ತನ್ನ ಕೆಲಸವನ್ನು ಉಳಿಸಿಕೊಳ್ಳುವುದೊಂದೇ ಬಾಕಿ ಉಳಿಯುತ್ತದೆ. ಆದರೆ ನಡೆದದ್ದೇ ಬೇರೆ. ಚಂದ್ರಪ್ಪ ಏನು ಟಾಕೀಸ್ ಎಂದರೆ ಬೊಂಬಾಯಿ ಸೂಳಿಗೇರೆ ಅಂತ ಮಾಡಿದ್ದೇನೆ ಅವ್ವ ಎಂದು ತನಗೆ ತೋಚಿದ ಉಪಮೆಯಲ್ಲಿ ಗರ್ಜಿಸಿದ ಫಲವಾಗಿ ಮ್ಯಾನೇಜರ್ ವಜಾವಾಗಬೇಕಾಗುತ್ತದೆ. ಲಿಲ್ಲಿ ಇದನ್ನು ಕೇಳಿ ಸಂತಸಗೊಂಡಳಾದರೂ ಕೆಲಸ ಉಳಿಸಿಕೊಳ್ಳಲು ಪರದಾಡುವುದು ಮಾತ್ರ ತಪ್ಪುವುದಿಲ್ಲ. ಆದರೆ ದೇವರೆಂಬವ ಯಾವ ದಿಕ್ಕಿಗೆ ಯಾವ ಹೊತ್ತಿಗೆ ಹೇಗೆ ಗರಕ್ಕನೆ ತಿರುಗಿ ನಿಲ್ಲುವನೆಂದು ಸ್ವತಃ ಆದಿಕೇಶವರಾಯನಿಗಾದರೂ ತಿಳಿಯುವಂತಹ ಮಾತು. 4 ದಿನವಿದ್ದ ಚಂದ್ರಪ್ಪ ಅಷ್ಟು ದೂರದ ಬೊಂಬಾಯಿಯಿಂದ ಇಲ್ಲಿನದನ್ನು ತನಗೆ ನೋಡಿಕೊಳ್ಳಲು ಕಷ್ಟವಾಗುತ್ತದೆಂದು ಯಾರೋ ಪರ ಊರಿನವರಿಗೆ ಗುಲಾಬಿ ಟಾಕೀಸನ್ನು ಮಾರಿ ನರ್ಸಿಂಗ್ ಹೋಮ್ ಕಟ್ಟಿಸುತ್ತಾನೆ. ಅದಕ್ಕೆ ಗುಲಾಬಿಯ ಹೆಸರಿನಲ್ಲಿ ಒಂದು ಸ್ಪೆಷಲ್ ರೂಮ್ ಇರಲಿ ಎಂದು ಅವಳ ಸೇವೆಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಉಳಿದುದನ್ನು ಕಟ್ಟಿಕೊಂಡು ಬೊಂಬಾಯಿಗೆ ಹೊರಟು ಹೋಗುತ್ತಾನೆ. ಗುಲಾಬಿ ಟಾಕೀಸು ಹೆಸರು ಬದಲಾಗುತ್ತದೆ. ಹೊಸ ಮ್ಯಾನೇಜ್ಮೆಂಟಿನಲ್ಲಿ ತನಗೆ ಕರೆ ಬರುತ್ತೆಂದು ಲಿಲ್ಲಿಬಾಯಿ ಕಾಯ್ದದ್ದು ವ್ಯರ್ಥವಾಗುತ್ತದೆ. ಹೆಂಗಸರ ಕಡೆ ಹೆಂಗಸು ಗೇಟ್ ಕೀಪರ್ ಏಕೆ, ಅವರವರು ಒಳಗೊಳಗೆ ಮಸಲತ್ತು ಮಾಡುವುದು ಬ್ರಹ್ಮನಿಗೂ ತಿಳಿಯುವುದು ಎಂದು ತೀರ್ಮಾನವಾಗಿ ಅಲ್ಲಿಯ ಜಾಗೆಗೆ ಶಿವನೆಂಬುವನು ಆಯ್ಕೆಯಾಗುತ್ತಾನೆ. ಆದರೆ ಲಿಲ್ಲಿಯನ್ನು ಊರು ಬಿಟ್ಟು ಕೊಡುವುದಿಲ್ಲ. ಆಸ್ಪತ್ರೆಯಲ್ಲಿ ಹೆರಿಗೆ ಮುಗಿಸಿ ಮನೆಗೆ ಬಂದ ಬಾಣಂತಿ ಮಗುವಿನ 3 ತಿಂಗಳ
ಚಾಕರಿಗೆ ಅಲ್ಲಿಯೇ ಬರಬೇಕಾಗುತ್ತದೆ. ಆದರೆ 2-3 ಮಕ್ಕಳಾದದ್ದೇ ಹೆಚ್ಚಿನವರು ಗುಟ್ಟಿನಲ್ಲಿ ಮಕ್ಕಳಾಗದಂತೆ ಮಾಡಿಸಿಕೊಂಡೇ ಆಸ್ಪತ್ರೆಯಿಂದ ಹೊರ ಬೀಳುತ್ತಿದ್ದುದರಿಂದ ಅದು ಅಲ್ಲಿಗೆ ಅಷ್ಟು ಅನುಕೂಲದ್ದಾಗಿ ಒದಗಿ ಬರುವುದಿಲ್ಲ. ಕಾಲ ತೀವ್ರ ಬದಲಾವಣೆಗೊಳ್ಳಲಾಗುತ್ತದೆ. ಈ ಟಾಕೀಸಿನಲ್ಲಿ ಅಲ್ಲಿ ಇಲ್ಲದಿದ್ದರೇನಾಯಿತು? ಊರಿನ ಹೆಂಗಸರಿಗೂ ಮುಂಚಿನಷ್ಟು ಭೀತಿಯೂ ಇಲ್ಲ, ಮುಂಚಿನಷ್ಟು ಖಾಲಿ ಕೈಯೂ ಇಲ್ಲ. ಸಂಜೆ ಸಿನಿಮಾಕ್ಕೆ ಹೋಗುತ್ತೇವೆ ಎಂದು ದೃಢವಾಗಿ ಹೇಳಿ ಹೋಗುವಷ್ಟು ಧೈರ್ಯ ಕಲಿಯುತ್ತಾರೆ. ಗಂಡಸರು ಗದರಿದರೆ ಅದೇನೋ ಒಂದು ಸಿನಿಮಾ ನೋಡಲು ಲಾಯಕ್ಕಾದೆವಾ, ಒಳ್ಳೆ ಕತೆ, ನೀವು ಹೇಳಿದ ಹಾಗೆ ಕೇಳುತ್ತಿದ್ದರೆ ಹೇಗೋ ಕುಣಿಸಿರಿ ಎಂದು ತುರುಬಿಗೆ ಮುಳ್ಳು ಕುತ್ತುತ್ತಾ ಉತ್ತರ ಕೊಡಲು ತಯಾರಾಗುತ್ತಾರೆ. ದುಡ್ಡು ಪೂರಾ ಸತ್ಯಂ ಭಟ್ಟರಾದರೆ ಸತ್ತು ನೆಗರಿ ಹೋದವು ಎನ್ನುತ್ತಾ 3 ಜನ ಹೊರಟರೆ 4 ಜನ ಹೋಗುತ್ತೇವೆಂದು ಜಾಸ್ತಿ ವಸೂಲಿ ಮಾಡುವುದನ್ನು ಮತ್ತು ಹೆಚ್ಚಾಗಿರುವುದನ್ನು ಕೂಡಿಟ್ಟು ಮತ್ತು ಯಾವತ್ತಾದರೂ ಉಪಯೋಗಿಸುವುದನ್ನು ಕಲಿಯುತ್ತಾರೆ. ಗುಲಾಬಿ ಸತ್ತು ಎಲ್ಲಿದ್ದಾಳೋ, ಆದರೆ ಅವಳ ಸೇವೆಯು ಟಾಕೀಸು ಮಾತ್ರ ಈಗ ಪರಭಾರಿಯಾದರೂ ಊರಿನಲ್ಲಿ ಅಗೋಚರವಾದುದೊಂದು ಅಲೆ ಎಬ್ಬಿಸಿ ಶಾಂತವಾಗಿ ನಿಲ್ಲುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.